ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ಬಿಡಿಸುವ ರಂಗೋಲಿ ಅಲಂಕಾರ ನಾನು ಇಷ್ಟುವರೆಗೂ ಹಾಕಿಲ್ಲ. ಫಸ್ಟ್ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಹೇಳಬೇಕು. ಧನ್ಯವಾದಮ್ಮ ಈ ರಂಗೋಲಿ ಅಲಂಕಾರ ಕೇಳಿದದಕ್ಕೆ. ಈ ರಂಗೋಲಿ ಅಲಂಕಾರ ಅಷ್ಟು ಈಸಿ ಏನಲ್ಲ. ಇದು ಒಂದು ಚಾಲೆಂಜ್ ವಿಚಾರನೆ ತಗೊಂಡಿನಿ. ಪ್ರತಿ ಸಾರಿ ನೋಡಿದಾಗೆಲ್ಲ ಹಾಕ್ತೀನ ಇಲ್ಲ ಅಂಥೇಳಿ ಅನುಮಾನ ಇತ್ತು. ಯೋಚನೆ ಮಾಡಲ್ದಂಗೆ ಪ್ರಯತ್ನ ಸ್ಟಾರ್ಟ್ ಮಾಡೀನಿ. ಆದರೆ ನಿಮಗೆಲ್ಲರಿಗೆ ಈಸಿಯಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಿ ಈಗ ಹಿಂಗೆ ಹಾಕಿ ತೋರಿಸ್ತಾ ಇದ್ದೀನಿ. ಆದರೆ ಸ್ವಲ್ಪ ತಪ್ಪುಗಳು ಇರ್ಬೋದು. ಅಲ್ಲಿ ಎಕ್ಸಾಕ್ಟ್ ಹಾಕಲಿಕ್ಕೆ ಬರಲ್ದಲ್ಲ. ರಂಗೋಲಿಲಿಂತ ಹಾಕೋದು ಕಷ್ಟ. ಪೆನ್ಸಿಲ್ ತೊಗೊಂಡು ಡ್ರಾಯಿಂಗ್ ಮಾಡೋದಂದರೆ ಭಾಳನೇ ಈಸಿ. ಎಕ್ಸಾಕ್ಟ್ ಹ್ಯಾಂಗಿದ್ರೆ ಹಂಗೆ ಪೇಪರ್ ಮೇಲೆ ಇಳಿಸ್ಬೋದು. ಅಲ್ಲಿ ರಂಗೋಲಿಲಿಂತ ಹಾಕೋದು ಅದು ಅಷ್ಟು ಸಣ್ಣವಾಗಿ ಬರಬೇಕಂದ್ರೆ ಕಷ್ಟ ಅಲ್ಲ. ಸ್ವಲ್ಪ ದೇವ್ರ ಮುಖಚಿತ್ರಗಳು ಬರಲ್ದಂಗೆ ಪದ್ಮ ಅಲಂಕಾರ ಮಾಡಿ ದೇವ್ರನ್ನ ಆವಾಹನ ನಾವು ಮನಸ್ಸಿನಲ್ಲಿ ಪದ್ಮ ಆಕಾರದಲ್ಲಿ ದೇವ್ರನ್ನ ಆವಾಹನ ಮಾಡ್ಕೋಬೇಕು. ರಂಗೋಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ಕೈ ನೆರಳು ಬಿದ್ದು ರಂಗೋಲಿಗೆ ಸ್ವಲ್ಪ ನೆರಳು ಇರ್ತದ. ರಂಗೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂಚೆ ಫಸ್ಟು ಕೂರ್ಮಾವತಾರ ರಂಗೋಲಿ ಹಾಕಬೇಕು. ಯಾಕಂದರೆ ಸಮುದ್ರ ಮಥನ ಆಗಿದ್ದೆಲ್ಲ ಕೂರ್ಮಾವತಾರ ಮೇಲೆ ಆಗಿದೆ ಅಂಥೇಳಿ ಫಸ್ಟು ಕೂರ್ಮಾವತಾರ ಹಾಕಬೇಕು. ಕೂರ್ಮಾವತಾರ ಬಗಲಾಗ ಪಕ್ಕದಲ್ಲಿ ಸಮುದ್ರ ಆಕಾರ ಬರಲಿಕ್ಕೆ ಸಮುದ್ರದಂಗ ಇದ್ದಂಗ ಆಕಾರ ಬರ್ಕೋಬೇಕು. ರಂಗೋಲಿ ಗೀಟಗಳು ವಿಡಿಯೋದಾಗ ತೋರಿಸಿದಂಗೆ ಹಾಕಬೇಕು. ಇದು ಸಮುದ್ರ ಅಲೆಗಳು ನಿಚಾರೆ ಬರಬೇಕು ಆಕಾರ. ಈಗ ಕೂರ್ಮಾವತಾರ ಮೇಲೆ ಪರ್ವತ ಆಕಾರ ಬರೋಂಗ ಸಣ್ಣ ಸಣ್ಣ ಪರ್ವತಗಳು ಎಲ್ಲ ಟ್ರಯಾಂಗಿಲ್ ನಿಚಾರೆ ಬರ್ಕೋಬೇಕು. ಈಗ ಪರ್ವತ ಆಕಾರ ಅರ್ಧಕ್ಕೆ ಬರೆದಿಂದ ಅದರ ಅರ್ಧಕ್ಕೆ ಶೇಷದೇವರು ಆಕಾರ ಬರಬೇಕು. ಶೇಷದೇವರು ನಡುವ ಆಕಾರ ಬಂದಿಂದ ಮತ್ತು ಮೇಲೆ ಕೂಡ ಪರ್ವತ ಬರಬೇಕು.
ಕೆಳಗೆ ಬರ್ದಂಗೆ ಮ್ಯಾಲೆ ಕೂಡ ಪರ್ವತ ಆಕಾರ ಬರೆದು, ಮುಂಚೆ ಲಕ್ಷ್ಮೀದೇವಿ ಉದ್ಭವ ಸ್ಥಾನ ಅಲ್ಲ, ಅದಕ್ಕೆ ಕಮಲ ಬರ್ದೀನಿ. ಲಕ್ಷ್ಮೀದೇವಿ ಮುಖಚಿತ್ರ ಬರಲಿಕ್ಕೆ ಕಷ್ಟ ಅಲ್ಲ, ಜಾಗನೂ ಸರಿ ಹೋಗಲ್ದಲ್ಲ. ಇದು ರಂಗೋಲಿ ಸಾಗರ ಮತನ, ಇಷ್ಟೇ ಆಗಿ ಹಾಕಿದರೆ ಚೆಂದ ಕಾಣಿಸ್ತದಲ್ಲ. ಹೆಚ್ಚು ಹಾಕಲಿಕ್ಕೆ ಜಾಗನೂ ಇಲ್ಲಲ್ಲ, ಅದಕ್ಕೆ ಪರ್ವತ ಮೇಲೆ ಮುಂಚೆ ಉದ್ಭವಿಸಿದ್ದು ಲಕ್ಷ್ಮೀದೇವಿ ಸ್ಥಾನ ಅಲ್ಲ, ಅದಕ್ಕೆ ಮ್ಯಾಲ ಕಮಲ ಬರ್ದೀನಿ. ನಂಗೆ ತಿಳಿದಿದ್ದು ಹಾಕ್ಯೋತಾ ಹೋಗೀನಿ. ನಿಮಗೆ ಏನನ್ನ ಗೊತ್ತಾದರೆ ತಪ್ಪಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ರಿ. ಲಕ್ಷ್ಮೀದೇವಿ ಸ್ಥಾನ ಎಲ್ಲ ಕಮಲ ಹಾಕಿಂದ ಈಗ ಶೇಷದೇವ್ರನ್ನ ಎಲ್ಲ ಕಂಪ್ಲೀಟ್ ಆಗಿ ಈಗ ಶೇಷದೇವ್ರನ್ನ ಎಲ್ಲ ವಿಡಿಯೋದಾಗ ತೋರಿಸಿದಂಗೆ ಭಾಳನೇ ಈಸಿಯಾಗಿ ತೋರಿಸೀನಿ. ಶೇಷದೇವರು ಅಲಂಕಾರ ಭಾಳನೇ ಈಸಿ, ಇದು ಎಲ್ಲರಿಗೆ ಬರ್ತದ ಅನ್ಕೋತಾಯಿನಿ. ಈಸಿಯಾಗಿ ಹಾಕಿ ತೋರಿಸೀನಿ, ವಿಡಿಯೋದಾಗ ನೋಡ್ರಿ. ಶೇಷದೇವರು ಅಲಂಕಾರ ಆಗಿಂದ ಶಂಖ, ಚಕ್ರ, ಗದಾ, ಪದ್ಮ, ಅಮೃತ ಭಾಂಡ, ಕಾಮಧೇನು, ಐರಾವತ, ಕಲ್ಪವೃಕ್ಷ, ಧನ್ವಂತರಿ ವೇದಗಳು ಕೂಡ ಸಾಗರ ಮಥನದಲ್ಲೇ ಉದ್ಭವ ಆಗ್ಯದ ಅಂಥೇಳಿ ನಾನು ಒಂದು ಕಡೆ ಓದಿದ್ದೆ. ಸೊ ಅದಕ್ಕೆ ಕೂಡ ಒಂದು ಪುಸ್ತಕ ನಿಚಾರೆ, ತಾಳಪತ್ರ ನಿಚಾರೆ, ಧನ್ವಂತರಿ ವೇದ ಕೂಡ ಅಲ್ಲಿ ಆಕಾರ ಬರೆದಿಟ್ಟೀನಿ. ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಆದರೆ ಹಾಕ್ಯರಿ, ಇಲ್ಲ ಅಂದರೆ ಇಲ್ಲ. ಇದೊಂದು ಅಲಂಕಾರ, ಹೀಗೆ ಹಾಕಬೇಕು ರಂಗೋಲಿ ಅಂತ ಏನಿಲ್ಲ. ಈ ಅಲಂಕಾರ ರಂಗೋಲಿ ನಿಯಮ ಏನೂ ಇಲ್ಲ.
ದೇವ್ರ ಬಳಿ ನಾವು ರಂಗೋಲಿ ಅಲಂಕಾರ ಮಾಡ್ತಾಯಿವಿ ಅಷ್ಟೇ. ಹಿಂಗೆ ಹಾಕಬೇಕಂತ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ಹಿಂಗೆ ಹಾಕ್ರಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಪದ್ಮ ಅಲಂಕಾರ ಹಾಕಿ ಪದ್ಮ ಅಲಂಕಾರ ರಂಗೋಲಿ ಹಾಕಿ ಅಲಂಕಾರ ಮಾಡೀನಿ. ಮುಖಚಿತ್ರ ಬರಲಿಕ್ಕೆ ಭಾಳನೇ ಕಷ್ಟ ಅಲ್ಲ, ಅದ್ರಾಗೂ ಎಲ್ಲರಿಗೆ ಬರಬೇಕಂದ್ರೆ ಕಷ್ಟ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಪದ್ಮ ಆಕಾರ ಮಾಡಿ ಅಲಂಕಾರ ಮಾಡೀನಿ. ಈ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ನಿಮಗೆ ಎಲ್ಲರಿಗೆ ಈ ರಂಗೋಲಿ ಈಸಿಯಾಗಿ ತೋರಿಸಿನಿ ಅಂಥೇಳಿ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ, ಸಜ್ಜನ ಸಾರು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಹರಿಯುತ್ತ ಬಾರ